ಇದೇನಿದು ಹೊಸದಾಗಿ ನಮಗೆ ಟ್ಯಾಕ್ಸನ್ನ ಹಾಕೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಇದು ತುಂಬ ಘೋರವಾದ ಸಂಗತಿ. ಇದು ದುರಂತ. ನಮ್ಮ ಚಿಲ್ಲರೆ ವ್ಯಾಪಾರಿಗಳಿಗೆ, ವಿಶೇಷವಾಗಿ ಸಣ್ಣ ಪುಟ್ಟ ಅಂಗಡಿಗಳು ಬಂದಿರುವಂಥ, ಊರು ಬಿಟ್ಟು ಬಂದು ಇಲ್ಲಿ ಜೀವನ ಕಟ್ಕೊಳ್ತಾ ಇರೋವಂಥ ಈ ಸಮಯದಲ್ಲಿ ಇಂಥ ಒಂದು ಘೋರವಾದಂಥ ಒಂದು ಕಾನೂನು ಬಂದಿರೋದು ಬಹಳ ಇದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಇದು ಭಾಳ ಕಷ್ಟವಾದಂತು. ಹಾಗಾಗಿ ನಾವು ನಮ್ಮಲ್ಲಿ 25,000 ಮಂದಿ ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಇಡೀ ಎಲ್ಲರಿಗೂ ಕೂಡ ನಾವು ಜಾಗೃತ ಮಾಡ್ತೀವಿ. ಇದು ಮುಂದೆ ಅವರಿಗೆ ಮರಣ ಶಾಸನ ಆಗುತ್ತೆ. ಮುಂದೆ ಯಾವುದೇ ಕಾರಣಕ್ಕೂ ನಾವು ಜೀವನ ಮಾಡೋದು ಕಷ್ಟ ಆಗುತ್ತೆ. ಈ ಟ್ಯಾಕ್ಸ್ ಕಟ್ಟೋದಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇದಕ್ಕೆ ಯಾವ ತರವಾಗಿ ನಿಮ್ಮಲ್ಲಿರುವಂತಹ ನಿಮ್ಮ ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತೀರಾ? 25 ಅಂದ್ರೆ 23ನೇ ತಾರೀಕು ಹಾಲನ್ನ ಬಂದ್ ಮಾಡ್ತೀವಿ, 24 ಗುಟ್ಕಾ ಸಿಗರೇಟ್ ಬಂದ್ ಮಾಡ್ತೀವಿ, 25ಕ್ಕೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತೀವಿ ಅಂತ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡ್ರು. ಅದಕ್ಕೆ ನಿಮ್ಮ ಬೆಂಬಲ ನಮಗೆ ಖಂಡಿತ ಸಂಪೂರ್ಣವಾದ ಬೆಂಬಲ. ನಾವು ಎಲ್ಲರಿಗೂ ಜಾಗೃತವಾಗಿ ಎಲ್ಲರಿಗೂ ಹೋಗಿ ನಾವು ಈ ಮನವರಿಕೆ ಮಾಡಿಕೊಂಡು ಈಗಾಗಲೇ ಅದು ಜಾಗೃತವಾಗಿದೆ ಎಲ್ಲರಿಗೂ. ಇದು ಯಾಕೆಂದರೆ ಈಗಲೇ ಬಿಟ್ಟರೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಹಾಗಾಗಿ ಒಗ್ಗಟ್ಟು ಮುಖ್ಯ. ಇದರಲ್ಲಿ ನಮ್ಮಲ್ಲಿ ಸಂಪೂರ್ಣವಾಗಿ ಎಲ್ಲರನ್ನೂ ಅವರ ಮನವರಿಕೆ ಮಾಡಿಕೊಟ್ಟು ನಾವು ಪ್ರತಿಯೊಬ್ಬರಿಗೂ ನಮ್ಮ ಪ್ರತ್ಯೇಕವಾದಂಥ ಒಂದು ಮನವರಿಕೆ ಕೊಟ್ಟು ಭಿತ್ತಿಪತ್ರವನ್ನು ಕೊಟ್ಟು ನಾವು ಅವ್ರಿಗೆ ಇಂಡಿವಿಜುವಲ್ ಆಗಿ ಹೋಗಿ ಹೇಳಿ ಅವ್ರಿಗೆ ಈಗ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ನೀವು ಭಾಗವಹಿಸಬೇಕು ಅಂತೆಲ್ಲ ಹೇಳಿ 25ಕ್ಕೆ ನಾವು ಸಾಮೂಹಿಕವಾಗಿ ಕಾರ್ಯಕ್ರಮಕ್ಕೆ 1000 ಗಟ್ಟಲೆ ಜನ ಒಂದೊಂದು ಏರಿಯಾಯಿಂದ ಖಂಡಿತವಾಗಿ ಕಾರ್ಯಕ್ರಮಕ್ಕೆ ಖಂಡಿತ ಬರ್ತೀವಿ. ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲ ಕಡೆಯಿಂದನೂ ಹೇಳಿ ಖಂಡಿತ ಆಗೇ ಆಗುತ್ತೆ ಇದು. ಯಾಕಂದರೆ ಇದು ತುಂಬ ಕಷ್ಟವಾಗಿದೆ. ಯಾಕಂದರೆ ಇದು ರವಿ ಶೆಟ್ಟರು ಭಾಳ ತುಂಬ ನೇತೃತ್ವ ತಗೊಂಡು ಒಂದು ಜಾಗೃತ ಮಾಡಿದ್ದಾರೆ. ಇನ್ನೂ ಎಲ್ಲರೂ ಇದರಲ್ಲಿ ಬೆಂಬಲವನ್ನು ಕೊಡಲೇಬೇಕಾಗಿದೆ. ನಾವಂತೂ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ ಇದಕ್ಕೆ, ಇಡೀ ರಾಜ್ಯದ್ದೇ ಇದೆ. ಈಗ ಸದ್ಯಕ್ಕೆ ಬೆಂಗಳೂರಿಂದ ಇರೋದರಿಂದ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ. ಎಲ್ಲ ರೀತಿಯಾದಂಥ ಸಾಮೂಹಿಕವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಮಾಡೋದೇ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸ್ತೀವಿ. ಯಾಕಂದರೆ ಇದರಲ್ಲಿ ಹಾಲು, ಮೊಸರು, ಬಾಳೆಹಣ್ಣು ಅಂಥದ್ದನ್ನು ನಾವು ಮಾರ್ತಾ ಇರೋದು. ನಮಗೆ ಈ ರೀತಿಯಾದಂಥ ಇದು ಕೊಟ್ಟು ಟ್ಯಾಕ್ಸ್ ಕಟ್ಟೋದು ತುಂಬ ದುರಂತವಾಗಿದೆ. ಅದರಿಂದ ನಾವು ಎಲ್ಲರೂ ಕೂಡ, ನನ್ನ ಹೆಸರು ಮುರಳೀಕೃಷ್ಣ ಅಂತ, ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದಾರೆ, ಕರ್ನಾಟಕ ರಾಜ್ಯ ಚಿಲ್ಲರೆ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘ. ಥ್ಯಾಂಕ್ ಯು.